ಹಾಯ್ ಎಲ್ಲರಿಗೂ ನಮಸ್ಕಾರ. ಅತಿ ಸುಲಭವಾಗಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ. ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋ ವಿಧಾನ ಹೇಗಂತ ನೋಡೋಣ್ರಿ. ಬಿಸಿಲಿಗೆ ಇಟ್ಟಿದ್ರಿ, ಒಂದು ಚುಮ್ಮರಿ ಅಂತಾರೆ, ಮಂಡಕ್ಕಿನ ಅಂತಾರೆ. ಇವನ್ನ ಬಿಸಿಲಿಗೆ ಇಟ್ಟಿದ್ದೆ, ಒಂದು ಪಡಿ ಅದಾವ್ರಿ. ಈಗ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದು ಹೇಗಂತ ನೋಡೋಣ. ಸುಲಭವಾಗಿ ಸಂಜೆ ಟೈಮ್ನಾಗ ಮಾಡ್ಕೊಂಡು ತಿನ್ಬೋದು ರೀ. ಈಗ ಮಾಡೋದು ಹೇಗಂತ ನೋಡೋಣ. ನೋಡಿರಿ, ಈಗ ಎಣ್ಣೆ ಹಾಕೀನಿ, ಎಣ್ಣೆ ಕಾದೈತ್ರಿ. ಈಗ ಶೇಂಗಾ ಬೀಜ ಹಾಕಿಂತ ನೋಡಿರಿ. ಬೆಳ್ಳುಳ್ಳಿ ಮಂಡಕ್ಕಿಗೆ ಶೇಂಗಾ ಬೀಜ ಜಾಸ್ತಿ ಇದ್ರೆ ಟೇಸ್ಟ್ ಕೊಡ್ತೈತೆ ರೀ, ಹಿಂಗಾಗಿ ಜಾಸ್ತಿನ ಹಾಕ್ಬೇಕು. ಇವು ಚಟಪಟ ಚಟಪಟ ಅವ್ಕೆ ಸೌಂಡ್ ಆಗೋ ಕರ್ಕೋಬೇಕು, ಕಲರ್ ಚೇಂಜ್ ಆಗೋ ಮಟ್ಟ. ನೋಡ್ರಿ, ಇವು ರೆಡಿ ಈಗ ತಕ್ಕಂತೀನಿ. ಈಗ ಹೊತ್ತಿಸ್ಬಾರ್ದು ಇವನ್ನ, ಈ ಥರ ಕಲರ್ ಆದ್ರೆ ಸಾಕು. ನೋಡ್ರಿ, ಶೇಂಗಾ ಬೀಜ ಎಣ್ಣೆಗೆ ಕರ್ದು ತೆಗ್ದವಿ. ಈಗ ಅದ ಎಣ್ಣೆಗೆ ಕರಿಬೇವು ಹಾಕ್ಯಂತ ನೋಡ್ರಿ. ಕರಿಬೇವು ಒಂದು ಸ್ವಲ್ಪ ಒಣಗಿದ್ದೈತ್ರಿ, ಅದಕ್ಕೆ ಲಘು ಫ್ರೈ ಆಗ್ಯವ್ರು. ಇವನ್ನ ತಕ್ಕಂತೀನಿ ನೋಡ್ರಿ. ನೋಡ್ರಿ, ಅದ ಎಣ್ಣೆ ಈಗ ಸಾಸಿವೆ ಜೀರಿಗೆ ಇರ್ತಂತ ನೋಡ್ರಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳೋಣ್ರಿ. ಬೆಳ್ಳುಳ್ಳಿ ಉರಿ ಸಣ್ಣ ಇಡ್ಬೇಕ್ರಿ, ಇಲ್ಲಕ್ಕೆ ಲಘು ಹತ್ತಿ ಹೋಗೋ ಚಾನ್ಸಸ್ ಇರ್ತೈತಿ. ಉರಿ ಸಣ್ಣ ಇಟ್ಟು ಮಾಡ್ಬೇಕು. ಈಗ ಖಾರ ಪುಡಿ ಹಾಕ್ಯಂತ ನೋಡ್ರಿ. ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಂಬೇಕು. ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಯಂತ ನೋಡ್ರಿ. ಇದನ್ನು ಕೈ ಆಡ್ತಂತ. ಒಗ್ಗರಣೆ ಜಾಸ್ತಿ ಆದ್ರೂ ತೆಗೆದು ಇಟ್ಕೊಂಡ್ರೂ ನಾವು ಯಾವಾಗ ಬೇಕಾವಾಗ ಕಾಲಿಸ್ಕೋಬೇಕು ರೀ, ಕಾಲಿಸ್ಕೋಬೋದ್ರಿ. ಚುಮ್ಮರಿ ಅಷ್ಟು ಮಸ್ತ್ ಟೇಸ್ಟ್ ಇರ್ತವೆ. ಈ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಈ ಗ್ಯಾಸ್ ಆರಿಸ್ಕೊಂಡು ಕಾಲ್ಸೋದು ತೋರಿಸ್ತೇನೆ ರೀ. ಈಗ ಒಗ್ಗರಣೆ ಹಾಕ್ಯಂತ ನೋಡ್ರಿ. ನಾವು ಒಗ್ಗರಣೆ ಕೊಡೋ ಮುಂದೆ ಉಪ್ಪು ಹಾಕಿಲ್ರಿ, ಕಾಲ್ಸಿಂದ ಉಪ್ಪು ಹಾಕ್ಯಬೇಕ್ರಿ. ನೋಡ್ರಿ, ಸುಮ್ಮನೆ ಕಾಲಿಸಿಟ್ಟನಿ. ಈಗ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡ್ರಿ. ಈಗ ಸಕ್ಕರೆ ಪುಡಿ ಹಾಕ್ಯಂತ ನೋಡ್ರಿ. ನೋಡ್ಕೊಂಡು ಹಾಕ್ಯಬೇಕ್ರಿ ಸಕ್ಕರೆ ಪುಡಿ. ಈಗ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡೋಣ. ಈಗ ನೋಡ್ರಿ, ಸಕ್ಕರೆ ಪುಡಿ ಉಪ್ಪು ಹಾಕಿದ್ವಲ್ರಿ, ಈಗ ಮಿಕ್ಸ್ ಮಾಡೀನಿ. ಈಗ ಎಣ್ಣೆ ಕರೆದು ಇಟ್ಕೊಂಡಿದ್ದೀವಲ್ರಿ, ಕರಿಬೇವು ಶೇಂಗಾ ಬೀಜ ಹಾಕ್ತೇನೆ ನೋಡ್ರಿ. ಇವನ್ನ ಮತ್ತೆ ಮಿಕ್ಸ್ ಮಾಡಿ. ಶೇಂಗಾ ಬೀಜ ಜಾಸ್ತಿ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ನೋಡಿರಿ, ಇಷ್ಟ ಸುಲಭವಾಗಿ ಬೆಳ್ಳುಳ್ಳಿ ಮಂಡಕ್ಕಿ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ರೀ.
ಸ್ಟಾಕ್ ಮನ್ಯಾಗ ಮಾಡಿ ಇಟ್ಕೊಂಡ್ರೂ ಒಂದು ವಾರ 15 ದಿನ ಹಿಂಗೆ ಇಟ್ಕೊಂಡ್ರೆ ನಡಿತೈತ್ರಿ. ಇಲ್ಲಕ್ಕೆ ಒಗ್ಗರಣೆ ಜಾಸ್ತಿ ಮಾಡಿ ಇಟ್ಕೊಂಡು ಕಾಲಿಸ್ಕೊಂಡು ತಿನ್ನೋಕೆ ನಡಿತೈತ್ರಿ. ಅಷ್ಟು ಟೇಸ್ಟಾಗಿರ್ತಾವ್ರಿ ಇವು. ಚಾದಾಗ ನಾಷ್ಟಕ್ಕೆ ಸಂಜೆ ಮುಂದೆ ಬೆಳ್ಳುಳ್ಳಿ ಮಂಡಕ್ಕಿ ತಿನ್ನೋ ಆಸೆ ಆದ್ರೆ ದಿಢೀರ್ನ ತಿನ್ಬೋದು ರೀ. ರೆಡಿ ಮಾಡಿ ಇಟ್ಕೊಂಡ್ರೆ. ಒಂದು ಸ್ವಲ್ಪ ಕತ್ಲೈತ್ರಿ, ಕರೆಂಟ್ ಹೋಗೈತಿ. ನಿಮಗೆ ಅಷ್ಟು ಕಲರ್ಫುಲ್ವಾಗಿ ಕಾಣ್ತೈತೆ ಇಲ್ಲಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು, ಟೇಸ್ಟು ಮಸ್ತ್ ಆಗ್ಯಾವು. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.